ಇದರ ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನ ಕೂಡ ಪಠಿಸಿದ್ದಾರೆ ಪನ್ನೀರ್ ಸೆಲ್ವಂ. ಎಐಎಡಿಎಂಕೆ ಪಕ್ಷದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗುವ ಸಮಯ ಇದೀಗ ಬಂದಿದೆ. ಎಲ್ಲಾ ಶಾಸಕರಿಗೂ ಕೂಡ ಮನವಿ ಪತ್ರವನ್ನ ಈಗಾಗಲೇ ಪನ್ನೀರ್ ಸೆಲ್ವಂ ಕಳುಹಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದು. ಪನ್ನೀರ್ ಸೆಲ್ವಂ ತಮಿಳುನಾಡಿನ ಹಂಗಾಮಿ ಮುಖ್ಯಮಂತ್ರಿ, ಒಗ್ಗಟ್ಟಾದ್ರೆ ಮಾತ್ರ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ಸಾಧ್ಯ. ಭಿನ್ನಾಭಿಪ್ರಾಯಗಳನ್ನ ಮರೆತು ಎಲ್ಲರೂ ಒಟ್ಟಾಗಬೇಕು ಅನ್ನೋ ಮನವಿಯನ್ನ ಎಐಎಡಿಎಂಕೆ ಪಕ್ಷದ ಶಾಸಕರಿಗೆ ಪನ್ನೀರ್ ಸೆಲ್ವಂ ಕೇಳಿಕೊಂಡಿದ್ದಾರೆ. ಪತ್ರವನ್ನ ರವಾನಿಸುವ ಮೂಲಕ ಈ ರೀತಿಯ ಮನವಿಯನ್ನ ಪನ್ನೀರ್ ಸೆಲ್ವಂ ಮಾಡಿಕೊಂಡಿದ್ದಾರೆ. ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವ ಮೂಲಕ ಶಶಿಕಲಾ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರನ್ನ ಕೂಡ ತಮ್ಮತ್ತ ಸೆಳೆಯುವ ಪ್ರಯತ್ನಕ್ಕೆ ಇದೀಗ ಪನ್ನೀರ್ ಸೆಲ್ವಂ ಮುಂದಾಗಿದ್ದಾರೆ. ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋಕೆ ಸಾಧ್ಯ ಅಂತ ಮನವಿ ಮಾಡ್ತಾ ಪತ್ರಗಳನ್ನ ರವಾನಿಸಿದ್ದಾರೆ ಎಐಎಡಿಎಂಕೆ ಪಕ್ಷದ ಶಾಸಕರಿಗೆ ತಮಿಳುನಾಡಿನ ಹಂಗಾಮಿ ಸಿಎಂ ಪನ್ನೀರ್ ಸೆಲ್ವಂ. ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳೋ ಅನಿವಾರ್ಯತೆ ಇದೀಗ ಪನ್ನೀರ್ ಸೆಲ್ವಂ ಅವರ ಮುಂದಿರೋದು. ಶಾಸಕರ ಸಂಖ್ಯೆ ಎಷ್ಟರ ಮಟ್ಟಿಗೆ